ನಮಸ್ಕಾರ ಸ್ನೇಹಿತರೆ, ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ವಾಹಿನಿಗೆ ಆತ್ಮೀಯ ಸ್ವಾಗತ. ಕನ್ನಡ ಚಿತ್ರರಂಗದಲ್ಲಿ ಒಂದು ಕಾಲದಲ್ಲಿ ಒಂದು ಸಿನಿಮಾ 100 ದಿನ ಚಿತ್ರಮಂದಿರದಲ್ಲಿ ಓಡುವುದು ಅಂದ್ರೆ ಅದು ಕೇವಲ ಒಂದು ಸಂಖ್ಯೆ ಆಗಿರಲಿಲ್ಲ, ಅದು ಒಂದು ಗೌರವ. ಒಂದು ಸಿನಿಮಾವನ್ನ ಪ್ರೇಕ್ಷಕರು ಎಷ್ಟು ದಿನಗಳ ಕಾಲ ತಮ್ಮದಾಗಿ ಸ್ವೀಕರಿಸಿದ್ದಾರೆ ಅನ್ನೋದಕ್ಕೆ ಒಂದು ರೀತಿಯ ಗುರುತು. ಆದರೆ ಈ 100 ದಿನಗಳ ಕ್ಲಬ್ನಲ್ಲಿ ತಮ್ಮದೇ ಆದ ಒಂದು ಇತಿಹಾಸ ನಿರ್ಮಿಸಿದ ನಟರಲ್ಲಿ ಒಬ್ಬರು ಯಶ್. ಇವತ್ತು ಯಶ್ ಅವರ 100 ದಿನ ಪೂರೈಸಿದ ಸಿನಿಮಾಗಳನ್ನು ನೆನಪಿಸಿಕೊಳ್ಳೋಣ. ಅಷ್ಟೇ ಅಲ್ಲ, ಆ 100 ದಿನಗಳ ಯಶಸ್ಸಿನಿಂದ ಕೆಜಿಎಫ್ ಅನ್ನು ಪ್ಯಾನ್ ಇಂಡಿಯಾ ಫಿನಾಮಿನನ್ ವರೆಗೆ ಯಶ್ ಹೇಗೆ ಬಂದ್ರು ಮತ್ತು ಈಗ ಟಾಕ್ಸಿಕ್ ಮೇಲೆ ಯಾಕೆ ಮತ್ತೆ ದೊಡ್ಡ ನಿರೀಕ್ಷೆ ಮೂಡಿದೆ, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹಂಚಿಕೊಳ್ಳೋಣ. 100 ದಿನಗಳ ಅರ್ಥ ಏನು? ಮೊದಲು ಒಂದು ವಿಷಯವನ್ನ ಅರ್ಥ ಮಾಡಿಕೊಳ್ಬೇಕು. ಇಂದಿನ ಕಾಲದಲ್ಲಿ ಸಿನಿಮಾ ಯಶಸ್ಸನ್ನ ಮೊದಲ ದಿನದ ಕಲೆಕ್ಷನ್, ಓಪನಿಂಗ್ ವೀಕೆಂಡ್, ವರ್ಲ್ಡ್ ವೈಡ್ ಗ್ರಾಸ್, ಸ್ಟ್ರೀಮಿಂಗ್ ರೈಟ್ಸ್ ಹೀಗೆ ಹಲವು ರೀತಿಗಳಲ್ಲಿ ಅಳೆಯಲಾಗುತ್ತೆ. ಆದರೆ ಹಳೆಯ ಕಾಲದಲ್ಲಿ 100 ದಿನ ಅನ್ನೋದು ಬಹಳ ದೊಡ್ಡ ಮೈಲ್ ಸ್ಟೋನ್ ಆಗಿತ್ತು. ಒಂದು ಸಿನಿಮಾ 100 ದಿನಗಳವರೆಗೆ ಚಿತ್ರರಂಗದಲ್ಲಿ ಉಳಿಬೇಕು ಅಂತಂದ್ರೆ ಪ್ರೇಕ್ಷಕರು ಮತ್ತೆ ಮತ್ತೆ ಆ ಸಿನಿಮಾವನ್ನ ನೋಡಬೇಕು, ಥಿಯೇಟರ್ ಆಕ್ಯುಪೆನ್ಸಿ ಉಳಿಬೇಕು. ಹೊಸ ಸಿನಿಮಾಗಳು ಬಿಡುಗಡೆಯಾದ್ರೂ ಹಳೆ ಸಿನಿಮಾಗೆ ಆಡಿಯನ್ಸ್ ಬರಬೇಕು. ಹೀಗಾಗಿ 100 ದಿನ ಅನ್ನೋದು ಒಂದು ರೀತಿಯ ಆಡಿಯನ್ಸ್ ಲಾಂಗ್ವಿಟಿ ಸಿಂಬಲ್ ಆಗಿತ್ತು. 2015ರಲ್ಲಿ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಪೂರೈಸಿದ 100 ದಿನ ಪೂರೈಸಿದ ಈ ಸಂದರ್ಭದಲ್ಲಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಕೂಡ 100 ದಿನ ಬೆಂಚ್ ಮಾರ್ಕ್ಗೆ ರೆವಿನ್ಯೂ ಅರ್ಥದಲ್ಲಿ ಹಿಂದಿನಷ್ಟು ಮಹತ್ವ ಇಲ್ಲದೇ ಇದ್ರೂ ಇಂಡಸ್ಟ್ರಿ ಮತ್ತು ಆಡಿಯನ್ಸ್ನಲ್ಲಿ ಅದಕ್ಕೆ ವಿಶೇಷ ಗೌರವ ಇದೆ ಅಂತ ಹೇಳಿ ವರದಿ ಮಾಡಿತ್ತು. ಇನ್ನು ಯಶ್ ಅವರಿಗೆ ಬಹಳ ದೊಡ್ಡ ತಿರುವು ತಂದುಕೊಟ್ಟಂತಹ ಒಂದು ಸಿನಿಮಾ ಅಂತಂದ್ರೆ ಗೂಗ್ಲಿ. ಯಶ್ ಮತ್ತು ಕೃತಿಕರ ಬಂದ ಅಭಿನಯದ ಈ ಸಿನಿಮಾ ಪವನ್ ಒಡೆಯರ್ ನಿರ್ದೇಶನದ ಚಿತ್ರ. 2013ರಲ್ಲಿ ಬಿಡುಗಡೆಯಾದ ಗೂಗ್ಲಿ 100 ದಿನಗಳ ಥಿಯೇಟ್ರಿಕಲ್ ರನ್ ಪೂರೈಸಿತ್ತು ಅಂತ ಹೇಳಿ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿತ್ತು. ಈ ಸಿನಿಮಾ ಯಶ್ ಅವರ ಕೆರಿಯರ್ನಲ್ಲಿ ಬಹಳ ಮುಖ್ಯ. ಯಾಕೆಂತಂದ್ರೆ ಯಶ್ ಕೇವಲ ಆಕ್ಷನ್ ಹೀರೋ ಆಗಿ ಮಾತ್ರವಲ್ಲ, ರೊಮ್ಯಾಂಟಿಕ್ ಹೀರೋ ಆಗಿಯೂ ಪ್ರೇಕ್ಷಕರಿಗೆ ಹತ್ತಿರವಾದರು. ಅವರ ಸ್ಕ್ರೀನ್ ಪ್ರೆಸೆನ್ಸ್, ಡೈಲಾಗ್ ಡೆಲಿವರಿ ಹಾಗೂ ಸಾಂಗ್ಸ್ ಇವೆಲ್ಲವೂ ಯುವ ಪ್ರೇಕ್ಷಕರಲ್ಲಿ ದೊಡ್ಡ ಕ್ರೇಜ್ ಸೃಷ್ಟಿ ಮಾಡಿತು. ಇಲ್ಲಿಂದ ಯಶ್ ಅವರ ಮಾರ್ಕೆಟ್ ಇನ್ನಷ್ಟು ಬಲ ಆಯಿತು. ಮತ್ತೊಂದು 100 ದಿನಗಳ ಗೆಲುವು ಅಂತಂದ್ರೆ ಗೂಗ್ಲಿ ನಂತರ ಯಶ್ ಅಭಿನಯದ ರಾಜಾಹುಲಿ. 2013ರ ಕನ್ನಡ ರಾಜ್ಯೋತ್ಸವದ ದಿನ ನವೆಂಬರ್ 1ನೇ ತಾರೀಕು ಸಿನಿಮಾ ಬಿಡುಗಡೆಯಾಯಿತು. ಈ ಚಿತ್ರದಲ್ಲಿ ಯಶ್ ಜೊತೆ ಮೇಘನಾ ರಾಜ್ ಅಭಿನಯಿಸಿದ್ರು. ಚಿತ್ರಕ್ಕೆ ಒಳ್ಳೆಯ ಓಪನಿಂಗ್ ಸಿಕ್ತು ಮತ್ತು ಅದು ಯಶ್ ಅವರ ಕನ್ಸೆಕ್ಟಿವ್ ಸಕ್ಸಸ್ನಲ್ಲಿ ಮತ್ತೊಂದು ಪ್ರಮುಖ ಹಂತವಾಯಿತು. ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ 2014ರ ವರದಿಯ ಪ್ರಕಾರ ಡ್ರಾಮಾ, ಗೂಗ್ಲಿ ಮತ್ತು ರಾಜಾಹುಲಿ ಈ 3 ಸಿನಿಮಾಗಳು ಯಶ್ ಅವರ 100ನೇ ದಿನದ ಕ್ಲಬ್ನಲ್ಲಿ ದಾಖಲೆಗಳಲ್ಲಿ ಸೇರಿತು. ಅಂದ್ರೆ ಆ ಸಮಯದಲ್ಲಿ ಯಶ್ ಅವರ ಸಿನಿಮಾಗಳಿಗೆ ಥಿಯೇಟರ್ ಆಡಿಯನ್ಸ್ ಒಂದು ಸ್ಟ್ರಾಂಗ್ ಲಾಯಲ್ಟಿ ನಿರ್ಮಾಣವಾಗಿತ್ತು. ಇನ್ನು ನಿರೀಕ್ಷೆ ಇನ್ನಷ್ಟು ಹೆಚ್ಚು ಮಾಡಿದಂತಹ ಸಿನಿಮಾ ಅಂತಂದ್ರೆ ಗಜಕೇಸರಿ. ಈ ಸಿನಿಮಾ ಯಶ್ ಅವರ ಕೆರಿಯರ್ನಲ್ಲಿ ವಿಭಿನ್ನ ಪ್ರಯತ್ನವಾಗಿತ್ತು. ಆ ಕಾಲದ ವರದಿಗಳ ಪ್ರಕಾರ ಗಜಕೇಸರಿ ಬಿಡುಗಡೆಯಾಗುವ ವೇಳೆಗೆ ಯಶ್ ಅವರ ಹಿಂದಿನ 3 ಸಿನಿಮಾಗಳು 100 ದಿನಗಳ ಮಟ್ಟಿಗೆ ಓಡಿದ್ವು. ಅದರ ಪರಿಣಾಮ ಹೊಸ ಸಿನಿಮಾದ ಮೇಲೆ ನಿರೀಕ್ಷೆ ಇನ್ನಷ್ಟು ಹೆಚ್ಚಾಯಿತು. ಇದು ಯಶ್ ಅವರ ಕೆರಿಯರ್ ಗ್ರೋತ್ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೇಜ್ ಅನ್ನಬಹುದು. ಅವರು ಒಂದೇ ರೀತಿಯ ಪಾತ್ರಗಳನ್ನ ಮಾಡದೆ ವಿಭಿನ್ನ ಲುಕ್, ವಿಭಿನ್ನ ಸೆಟ್ಟಿಂಗ್, ವಿಭಿನ್ನ ಕ್ಯಾರೆಕ್ಟರ್ ಇವುಗಳನ್ನ ಪ್ರಯತ್ನಿಸ್ತಾ ಇದ್ರು. ಇದೇ ಮುಂದೆ ಕೆಜಿಎಫ್ನಲ್ಲಿ ಕಾಣಿಸಿಕೊಂಡ ದೊಡ್ಡ ಟ್ರಾನ್ಸ್ಫಾರ್ಮೇಷನ್ಗೆ ಒಂದು ಫೌಂಡೇಶನ್ ಅಂತ ಹೇಳಬಹುದು. ಇನ್ನು ದೊಡ್ಡ ದಾಖಲೆ ಬರೆದಂತಹ ಮತ್ತೊಂದು ಸಿನಿಮಾ ಅಂದ್ರೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ. ಯಶ್ ಮತ್ತು ರಾಧಿಕಾ ಪಂಡಿತ್ ಜೋಡಿ. ನಿರ್ದೇಶಕ ಸಂತೋಷ್ ಆನಂದ್ರಾಮ್. ಇದು ಅವರ ಚೊಚ್ಚಲ ನಿರ್ದೇಶನದ ಚಿತ್ರ. ಈ ಚಿತ್ರ 100 ದಿನ ಪೂರೈಸಿದಾಗ 50 ಥಿಯೇಟರ್ನಲ್ಲಿ 100 ದಿನ ಅನ್ನುವಂತಹ ಮೈಲ್ ಸ್ಟೋನ್ ದಾಖಲಿಸಿತು ಅಂತ ಹೇಳಿ ವರದಿಯಾಗಿದೆ. ಇದು ಕೇವಲ ಯಶ್ಗೆ ಮಾತ್ರವಲ್ಲ, ಸಂತೋಷ್ ಆನಂದ್ರಾಮ್ ಅವರಿಗೂ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಯಿತು. ಈ ಸಿನಿಮಾದಲ್ಲಿ ಲವ್ ಸ್ಟೋರಿ ಇತ್ತು, ಫ್ಯಾಮಿಲಿ ಎಮೋಷನ್ ಇತ್ತು, ಕಾಮಿಡಿ ಇತ್ತು ಮತ್ತು ಮುಖ್ಯವಾಗಿ ಯಶ್ ಅವರ ಕ್ಯಾರೆಕ್ಟರ್ಗೆ ಆಡಿಯನ್ಸ್ ಕನೆಕ್ಟ್ ಆಯಿತು. ಚಿತ್ರದ ಮತ್ತೊಂದು ಅಂಶ ಅಂತಂದ್ರೆ ಯಶ್ ಅವರ ಪಾತ್ರಕ್ಕೆ ವಿಷ್ಣುವರ್ಧನ್ ಅವರ ಮೇಲಿನ ಅಭಿಮಾನವನ್ನು ಸೇರಿಸಲಾಯಿತು. ಇದು ಕನ್ನಡ ಪ್ರೇಕ್ಷಕರ ಎಮೋಷನಲ್ ಕನೆಕ್ಟ್ಗೆ ಸಹಾಯ ಮಾಡಿದಂತಹ ಪ್ರಮುಖ ಅಂಶಗಳಲ್ಲಿ ಒಂದಾಗಿತ್ತು. 5 ಸಿನಿಮಾಗಳ 100ನೇ ದಿನದ ಸ್ಟ್ರೀಕ್. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ. 2015ರ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿಯಲ್ಲಿ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಅನ್ನು ಯಶ್ ಅವರ 5ನೇ ಕನ್ಸೆಕ್ಟಿವ್ 100 ದಿನದ ಫಿಲ್ಮ್ ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ. ಅಂದರೆ ಯಶ್ ಅವರ ಕೆರಿಯರ್ನಲ್ಲಿ ಆ ಹಂತದಲ್ಲಿ ಒಂದರ ಹಿಂದೆ ಒಂದಾಗಿ ಬರ್ತಾ ಇದ್ದಂತಹ ಸಿನಿಮಾಗಳು ಆಡಿಯನ್ಸ್ನಲ್ಲಿ ಲಾಂಗ್ವಿಟಿಯನ್ನ ಪಡಿತಾ ಇತ್ತು. ಇದು ಸಾಮಾನ್ಯ ವಿಷಯವಲ್ಲ.
ಆದರೆ ಯಶ್ ಸ್ವತಃ ಒಂದು ವಿಷಯವನ್ನ ಹೇಳಿದ್ರು, 100 ದಿನಕ್ಕಿಂತ ರೆವಿನ್ಯೂ ಮುಖ್ಯವಾಗುತ್ತೆ ಅಂತ. ಆದರೆ ಸಿನಿಮಾ ಎಷ್ಟು ದಿನ ಓಡ್ತು ಅನ್ನೋದಕ್ಕಿಂತ ಎಷ್ಟು ಬಿಸ್ನೆಸ್ ಮಾಡ್ತು ಅನ್ನೋದು ಇದರ ಉದ್ದೇಶ ಆಗಿತ್ತು. ಎಷ್ಟು ಜನರಿಗೆ ಒಂದು ಸಿನಿಮಾ ತಲುಪ್ತು ಅನ್ನೋದು ಕೂಡ ಮುಖ್ಯ ಅನ್ನೋದು ಇದರ ಹಿಂದಿನ ಉದ್ದೇಶ. ಇದು ಸಿನಿಮಾ ಬಿಸ್ನೆಸ್ ಮಾಡೆಲ್ಗೆ ಬಹಳ ಹತ್ತಿರವಾದಂತಹ ಮಾತಾಗಿತ್ತು. ನಂತರ ಬಂದಂತಹ KGF ಮತ್ತೆ ಇಲ್ಲಿಂದ ಕಂಪ್ಲೀಟ್ ಬದಲಾಗತ್ತೆ. ಚಾಪ್ಟರ್ 1 KGF ಚಾಪ್ಟರ್ 1 ಇದು 2018 ಡಿಸೆಂಬರ್ 21ನೇ ತಾರೀಕು ರಿಲೀಸ್ ಆಯಿತು. ಕನ್ನಡ ಚಿತ್ರರಂಗದ ಸ್ಕೇಲ್ ಅನ್ನ ಬೇರೆ ಲೆವೆಲ್ಗೆ ತೆಗೆದುಕೊಂಡು ಹೋದಂತಹ ಸಿನಿಮಾ ಇದು. ರಾಖಿ ಭಾಯ್, ಪ್ರಶಾಂತ್ ನೀಲ್, ಯಶ್ ಮತ್ತು ಒಂದು ದೊಡ್ಡ ವರ್ಲ್ಡ್. KGF ಕೇವಲ ಕನ್ನಡ ಸಿನಿಮಾವಾಗಿ ಉಳಿಯಲಿಲ್ಲ, ಇದು ಹಲವು ಭಾರತೀಯ ಭಾಷೆಗಳಲ್ಲಿ ಬಿಡುಗಡೆಯಾಯಿತು ಮತ್ತು ಯಶ್ ಅವರಿಗೆ ಪ್ಯಾನ್ ಇಂಡಿಯಾ ರೆಕಗ್ನಿಷನ್ ತಂದುಕೊಡ್ತು. 2019ರಲ್ಲಿ KGF ಚಾಪ್ಟರ್ 1 100 ದಿನ ಪೂರೈಸಿದಾಗ ಹಲವು ಮಾಧ್ಯಮಗಳು ಈ ಮೈಲ್ ಸ್ಟೋನ್ ಅನ್ನು ವರದಿ ಮಾಡಿದ್ವು. ಫೈನಾನ್ಷಿಯಲ್ ಎಕ್ಸ್‌ಪ್ರೆಸ್ ಇದನ್ನ ಕನ್ನಡ ಚಿತ್ರರಂಗದ ಅತ್ಯಂತ ದೊಡ್ಡ ಬ್ಲಾಕ್ ಬಸ್ಟರ್ಗಳಲ್ಲಿ ಒಂದಾಗಿ ವಿವರಿಸಿತ್ತು. KGF 1ರ ನಿಜವಾದ ಇಂಪ್ಯಾಕ್ಟ್ ಏನಾಯ್ತು ಗೊತ್ತಾ? KGFಗಿಂತ ಮೊದಲು ಕನ್ನಡದಲ್ಲಿ ಪ್ಯಾನ್ ಇಂಡಿಯಾ ದೊಡ್ಡ ಮಟ್ಟದಲ್ಲಿ ಹೋಗಬಹುದೇ ಅನ್ನುವಂಥ ಪ್ರಶ್ನೆ ಇತ್ತು. KGF ನಂತರ ಇದು ಯಾಕೆ ಸಾಧ್ಯ ಇಲ್ಲ ಅನ್ನುವಂಥ ಪ್ರಶ್ನೆ ಆಯಿತು. ಇದು ಬಹಳ ದೊಡ್ಡ ಡಿಫರೆನ್ಸ್ ಆಗಿ ನೋಡಬಹುದು. ಯಶ್ ಅವರ ಇಮೇಜ್ ಕೂಡ ಬದಲಾಗಿದೆ. ಮೊದಲು ಕನ್ನಡ ಸೂಪರ್ ಸ್ಟಾರ್, ನಂತರ ಪ್ಯಾನ್ ಇಂಡಿಯಾ ಸ್ಟಾರ್ ಮತ್ತು ಈಗ ರಾಖಿ ಭಾಯ್ ಅನ್ನುವಂಥ ಒಂದು ಹೆಗ್ಗಳಿಕೆ. ಕರ್ನಾಟಕದ ಹೊರಗೂ ಕೂಡ ರಾಖಿ ಭಾಯ್ ಮನೆ ಮಾತಾದ್ರು. KGF ಚಾಪ್ಟರ್ 2 ಮತ್ತೆ 2022ರಲ್ಲಿ ಬಿಡುಗಡೆ ಆಯಿತು. ಈ ಬಾರಿ ನಿರೀಕ್ಷೆ ಇನ್ನೂ ದೊಡ್ಡದಾಗಿತ್ತು. ಮೊದಲ ಭಾಗದಿಂದಲೇ ಆಡಿಯನ್ಸ್ಗೆ ರಾಖಿ ಭಾಯ್ ಬಗ್ಗೆ ಕ್ಯೂರಿಯಾಸಿಟಿ. ಎರಡನೇ ಭಾಗ ಬಂದಾಗ ಚಿತ್ರದ ಸ್ಕೇಲ್ ಇನ್ನಷ್ಟು ದೊಡ್ಡದಾಯಿತು. KGF ಚಾಪ್ಟರ್ 2 ಕೂಡ 100 ದಿನ ಥಿಯೇಟ್ರಿಕಲ್ ಮೈಲ್ ಸ್ಟೋನ್ ಅನ್ನು ತಲುಪಿತು. ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಪ್ರಕಾರ 100 ದಿನ ಪೂರೈಸಿದ ಸಂದರ್ಭದಲ್ಲಿ ಮೇಕರ್ಸ್ ಆಡಿಯನ್ಸ್ ಧನ್ಯವಾದ ಹೇಳಿದ್ರು ಮತ್ತು ಚಿತ್ರದ ಬಾಕ್ಸ್ ಆಫೀಸ್ ಗ್ರಾಸ್ 1,000 ಕೋಟಿಗೂ ಮೀರಿದೆ ಅಂತ ಹೇಳಿ ವರದಿ ಮಾಡಲಾಗಿತ್ತು. ಅಂದ್ರೆ ಯಶ್ ಅವರ ಜರ್ನಿಯಲ್ಲಿ 100 ದಿನ ಅನ್ನುವಂಥ ಹಳೆಯ ಮೈಲ್ ಸ್ಟೋನ್ ಈಗ ಪ್ಯಾನ್ ಇಂಡಿಯಾ ಬಾಕ್ಸ್ ಆಫೀಸ್ ಸ್ಕೇಲ್ಗೆ ಬಂದು ನಿಂತಿತ್ತು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕಂಪ್ಯಾರಿಸನ್ ಇದೆ. ಒಂದು ಕಾಲದಲ್ಲಿ ನನ್ನ ಸಿನಿಮಾ 100 ದಿನ ಓಡಬೇಕು ಅನ್ನೋದು ಒಂದು ದೊಡ್ಡ ಕನಸು. ಆದರೆ KGF ಚಾಪ್ಟರ್ 2 ಸಮಯಕ್ಕೆ ಚರ್ಚೆ ಏನಾಯಿತು? ಸಿನಿಮಾ ಎಷ್ಟು ಕೋಟಿ ಗಳಿಸ್ತು? ಇದು ಸಿನಿಮಾ ಬಿಸ್ನೆಸ್ ಅಲ್ಲಿ ಬಂದಂತಹ ದೊಡ್ಡ ಬದಲಾವಣೆ. 100 ದಿನ ಒಂದು ಲಾಂಗಿವಿಟಿ ಸಿಂಬಲ್, 1,000 ಕೋಟಿ ಒಂದು ಕಮರ್ಷಿಯಲ್ ಸ್ಕೇಲ್ ಸಿಂಬಲ್. ಯಶ್ ಅವರ ಕೆರಿಯರ್ ಈ ಎರಡೂ ಎರಾಸ್ ಅನ್ನ ಕನೆಕ್ಟ್ ಮಾಡುತ್ತೆ. ಇದೀಗ ಬರೋಣ ಇಂದಿನ ವಿಷಯಕ್ಕೆ. ಅ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್. ಯಶ್ ಅಭಿನಯದ ಈ ಸಿನಿಮಾ ಗೀತು ಮೋಹನ್ ದಾಸ್ ನಿರ್ದೇಶನದಲ್ಲಿ ಬರ್ತಾ ಇದೆ. ಈ ಚಿತ್ರದಲ್ಲಿ ಕಿಯಾರಾ ಅಡ್ವಾನಿ, ನಯನತಾರಾ, ಹುಮಾ ಖುರೇಶಿ, ರುಕ್ಮಿಣಿ ವಸಂತ್ ಮತ್ತು ತಾರಾ ಸುತಾರಿಯಾ ಈ ಎಲ್ಲಾ ದೊಡ್ಡ ಕಾಸ್ಟ್ ಇದೆ ಮತ್ತು ಈಗ ಮೇಕರ್ಸ್ ಚಿತ್ರದ ರಿಲೀಸ್ ಡೇಟ್ ಅನ್ನ ಆಗಸ್ಟ್ 26, 2026 ಅಂತ ಹೇಳಿ ನಿಗದಿಪಡಿಸಿದ್ದಾರೆ. ಚಿತ್ರ ಹಿಂದೆ ಹಲವು ರಿಲೀಸ್ ಡೇಟ್ಗಳನ್ನ ಚೇಂಜ್ ಮಾಡಿತ್ತು. ಆದರೆ ಈಗ ಆಗಸ್ಟ್ 26 ರಿಲೀಸ್ ಡೇಟ್ ಅಂತ ಹೇಳಿ ಕನ್ಫರ್ಮ್ ಆಗಿ ಹೇಳಿದ್ದಾರೆ. ಇತ್ತೀಚಿನ ವರದಿಗಳ ಪ್ರಕಾರ ಟಾಕ್ಸಿಕ್ ಟ್ರೇಲರ್ ಬಿಡುಗಡೆಯಾಗಿದೆ. ಟ್ರೇಲರ್ನಲ್ಲಿ ಯಶ್ ಅವರ ಕ್ಯಾರೆಕ್ಟರ್, ಆಕ್ಷನ್, ಗ್ಯಾಂಗ್ಸ್ಟರ್ ವರ್ಲ್ಡ್ ಮತ್ತು ಫ್ಯಾಮಿಲಿ ಕಾನ್ಫ್ಲಿಕ್ಟ್ ಸಂಬಂಧಿಸಿದ ಹಲವು ಅಂಶಗಳು ಚರ್ಚೆಗೆ ಬಂದಿದೆ. ಹೀಗಾಗಿ ಯಶ್ ಅವರ ಸರ್ಚ್ ಇಂಟ್ರೆಸ್ಟ್ ಹೆಚ್ಚಾಗೋದ್ರಲ್ಲಿ ಆಶ್ಚರ್ಯ ಇಲ್ಲವೇ ಇಲ್ಲ. ಆದರೆ ಇಲ್ಲಿ ಒಂದು ವಿಷಯ ಗಮನಿಸಬೇಕು. 100 ದಿನದ ರೆಕಾರ್ಡ್ ಹಳೆಯ ದಾಖಲೆಗಳು, ಅವುಗಳನ್ನ ಈಗ ಟಾಕ್ಸಿಕ್ 100 ದಿನ ಆಯಿತು ಅಂತ ಹೇಳಿ ತಪ್ಪಾಗಿ ಹೇಳಬಾರದು. ಟಾಕ್ಸಿಕ್ ಇನ್ನೂ ಬಿಡುಗಡೆಯಾಗಬೇಕಾಗಿರುವಂತಹ ಸಿನಿಮಾ. ಆದ್ದರಿಂದ ಈಗ ಮಾತನಾಡಬೇಕಾಗಿರುವಂಥದ್ದು 100 ದಿನದ ಲೆಗಸಿ ಇರುವ ಯಶ್ನ ಮುಂದಿನ ಸಿನಿಮಾ ಟಾಕ್ಸಿಕ್ ಹೇಗೆ ಪರ್ಫಾರ್ಮ್ ಮಾಡಬಹುದು ಅನ್ನುವಂತಹ ಪ್ರಶ್ನೆ. ಟಾಕ್ಸಿಕ್ ಮುಂದೆ ಇರುವಂತಹ ಚಾಲೆಂಜಸ್ ಏನ್ ಗೊತ್ತಾ? ಇದ್ರ ಮುಂದೆ ಬಹಳ ದೊಡ್ಡ ಚಾಲೆಂಜ್ ಇದೆ. KGF ನಂತರ ಯಶ್ ಅವರ ಪ್ರತಿಯೊಂದು ಸಿನಿಮಾದ ಮೇಲೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ. ಆಡಿಯನ್ಸ್ ಈಗ ಕೇವಲ ಯಶ್ ಅನ್ನ ನೋಡೋದಕ್ಕೆ ಥಿಯೇಟರ್ಗೆ ಬರೋದಿಲ್ಲ. ಅವ್ರು ಕೇಳ್ತಾರೆ, ಸ್ಟೋರಿ ಹೇಗಿದೆ, ಕ್ಯಾರೆಕ್ಟರ್ ಹೇಗಿದೆ, ಮೇಕಿಂಗ್ ಹೇಗಿದೆ, ಮ್ಯೂಸಿಕ್ ಹೇಗಿದೆ, ಆಕ್ಷನ್ ಹೇಗಿದೆ ಮತ್ತು ಮುಖ್ಯವಾಗಿ KGFಗಿಂತ ವಿಭಿನ್ನವಾಗಿ ಯಶ್ ಏನನ್ನ ಕೊಡ್ತಾ ಇದ್ದಾರೆ. ಇದು ಟಾಕ್ಸಿಕ್ ಮುಂದಿರುವಂತಹ ದೊಡ್ಡ ಪರೀಕ್ಷೆ. ಟಾಕ್ಸಿಕ್ 100 ದಿನ ಓಡ್ತಿಯೇ? ಈ ಪ್ರಶ್ನೆಗೆ ಈಗಲೇ ಉತ್ತರ ಕೊಡೋದು ಸಾಧ್ಯ ಇಲ್ಲ. ಏಕೆಂತಂದ್ರೆ ಸಿನಿಮಾ ರಿಲೀಸ್ಗೂ ಮುನ್ನ ಬಾಕ್ಸ್ ಆಫೀಸ್ ರಿಸಲ್ಟ್ ಪ್ರಿಡಿಕ್ಟ್ ಮಾಡೋದು ಕೇವಲ
ಸ್ಪೆಕ್ಯುಲೇಷನ್ ಅಂದರೆ ಒಂದು ವಿಷಯದ ಖಚಿತ. ಯಶ್ ಅವರ ಹಿಂದಿನ 100 ದಿನ ಹಿಸ್ಟರಿ, ಆಡಿಯನ್ಸ್ ಲಾಯಲ್ಟಿ ಒಂದು ದೊಡ್ಡ ಲೆಗಸಿ, ಗೂಗ್ಲಿ, ರಾಜಾಹುಲಿ, ಡ್ರಾಮಾ, ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ, ಕೆಜಿಎಫ್ ಚಾಪ್ಟರ್ 2 ಇದೆಲ್ಲವೂ ಈ ಕೆರಿಯರ್ನಲ್ಲಿ ವಿಭಿನ್ನ ಹಂತಗಳನ್ನು ತೋರಿಸುತ್ತೆ. ಯಶ್ ಅವರ ಜರ್ನಿಯ ದೊಡ್ಡ ಲೆಸನ್ ಏನಂತಂದ್ರೆ, ಯಶ್ ಅವರ ಕೆರಿಯರ್ನಲ್ಲಿ ನೋಡಿದ್ರೆ ಒಂದು ವಿಷಯ ಅಂತೂ ಸ್ಪಷ್ಟವಾಗುತ್ತೆ, ಅವರು ಒಂದೇ ದಿನದಲ್ಲಿ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿಲ್ಲ. ಮೊದಲು ಸಣ್ಣ ಪಾತ್ರಗಳು, ನಂತರ ಲೀಡ್ ರೋಲ್ಸ್, ನಂತರ ಕಮರ್ಷಿಯಲ್ ಸಕ್ಸಸ್, ನಂತರ 100 ದಿನದ ಫಿಲ್ಮ್, ನಂತರ ಕೆಜಿಎಫ್ ಮತ್ತು ನಂತರ ಪ್ಯಾನ್ ಇಂಡಿಯಾ ಐಡೆಂಟಿಟಿ. ಅಂದರೆ ಒಂದು ದೊಡ್ಡ ಸಕ್ಸಸ್ ಹಿಂದೆ ಹಲವು ವರ್ಷಗಳ ಪ್ರಿಪರೇಷನ್ ಇರುತ್ತೆ. ಒಂದು ಕಾಲದಲ್ಲಿ ಒಬ್ಬ ಯುವ ನಟನ ಸಿನಿಮಾ 100 ದಿನ ಓಡಿದ್ರೆ ಅದು ದೊಡ್ಡ ಸುದ್ದಿಯಾಗಿತ್ತು. ಆದರೆ ಇವತ್ತು ಅದೇ ನಟನ ಮುಂದಿನ ಸಿನಿಮಾ ವಿಶ್ವದಾದ್ಯಂತ ಯಾವ ಮಟ್ಟಿಗೆ ಓಪನಿಂಗ್ ಪಡೆಯಲಿದೆ ಅನ್ನೋದೇ ದೊಡ್ಡ ಚರ್ಚೆ. ಇದು ಯಶ್ ಅವರ ಜರ್ನಿ. ಗೂಗ್ಲಿಯಿಂದ ರಾಕಿ ಭಾಯ್ವರೆಗೆ 100 ದಿನದಿಂದ ಪ್ಯಾನ್ ಇಂಡಿಯಾ ಸ್ಟಾರ್ಡಮ್ ವರೆಗೆ ಮತ್ತು ಈಗ ಟಾಕ್ಸಿಕ್ ಯಶ್ ಅವರ ಹಿಂದಿನ ದಾಖಲೆಗಳನ್ನು ಮೀರಿಸುತ್ತಾ 100 ದಿನ ಮಾತ್ರ ಅಲ್ಲ, ಹೊಸ ಬಾಕ್ಸ್ ಆಫೀಸ್ ಬೆಂಚ್ ಮಾರ್ಕ್ ಅನ್ನ ಸೃಷ್ಟಿ ಮಾಡುತ್ತಾ ಅಥವಾ ಪ್ರೇಕ್ಷಕರಿಗೆ ಸಂಪೂರ್ಣ ವಿಭಿನ್ನ ಯಶನ್ನ ತೋರಿಸುತ್ತಾ? ಇದಕ್ಕೆ ಉತ್ತರ ಸಿಗೋದು ಆಗಸ್ಟ್ 26, 2026 ನಂತರ. ಆದ್ರೆ ಒಂದು ವಿಷಯ ಮಾತ್ರ ಗ್ಯಾರಂಟಿ, ಯಶ್ ಅವರ ಸಿನಿಮಾ ಜರ್ನಿಯಲ್ಲಿ ಮತ್ತೊಂದು ಚಾಪ್ಟರ್ ಶುರು ಆಗ್ತಾ ಇದೆ. ನಿಮ್ಗೆ ಯಶ್ ಅವರ ಯಾವ ಸಿನಿಮಾ ಬಹಳನೇ ಇಷ್ಟ? ಗೂಗ್ಲಿನ, ರಾಜಾಹುಲಿನ, ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿನ, ಕೆಜಿಎಫ್ ಚಾಪ್ಟರ್ 2ನ ಅಥವಾ ಈಗ ಮುಂದೆ ಬರುವಂತಹ ಟಾಕ್ಸಿಕ್? ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಫೇವರೇಟ್ ಮೂವಿ ಹೆಸರನ್ನು ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಯಶ್ ಅವರ ಅಭಿಮಾನಿಗಳಿಗೆ ಶೇರ್ ಮಾಡಿ. ಹಾಗೆ ಇಂಥದೇ ವಿಭಿನ್ನವಾದಂತಹ ಕನ್ನಡ ಸಿನಿಮಾ ನ್ಯೂಸ್ಗೋಸ್ಕರ ನೀವು ಸದಾ ಭೇಟಿ ಕೊಡಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ವಾಹಿನಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.